ಸಿರಿ ಕ್ರಿಯೇಷನ್ಸ್ ವೆಲ್ಕಮ್ಸ್ ಯು. ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರಾಗಿ ತಗೊಳ್ಳೋ ಥರ 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10. ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡಿ 4 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ಸ್ ಲಾಕ್. ಇದನ್ನು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾನು ದಾರ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಈ ಥರ ನಾನು ರೌಂಡ್ ಬೀಡ್ ತೊಗೊಂಡಿದ್ದೀನಿ. ರೌಂಡ್ ಬೀಡ್ ಒಳಗಡೆ ಮೀಡಿಯಮ್ ಸೈಜ್ದು ಇನ್ನೊಂದು ರೌಂಡ್ ಬೀಡ್ ತೊಗೊಂಡು ನೀಡಲ್ಗೆ ಈ ಥರ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೀಡಲ್ಗೆ ಹಾಕಿ ನಾನು ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ದಾರಕ್ಕೆ ಇನ್ಸರ್ಟ್ ಮಾಡಿ ಇವಾಗ ಬೀಡನ್ನ ಲಾಕ್ ಮಾಡೋಣ. ಲಾಕ್ ಮಾಡಿ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ಸ್ ಲಾಕ್. ಮತ್ತೆ 4 ಚೈನ್ಸ್ 1 2 3 4 ಮತ್ತೆ 4 ಚೈನ್ಸ್ ಹಾಕಿ ಇದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ಸ್ ಲಾಕ್. ಮತ್ತು ಇವಾಗ ಇದೇ ಥರ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ದಾರ ಮೇಲ್ ಮಾಡಿ ರೌಂಡ್ ಬೀಡ್ನ ಒಳಗಡೆ ಇನ್ನೊಂದು ರೌಂಡ್ ಬೀಡ್ ಬರೋ ಥರ ಇಟ್ಟು ನಾವು ದಾರಕ್ಕೆ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ಬೀಡ್ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದೇ ಥರ ಫುಲ್ಲು ಎಂಡ್ವರೆಗೂ ಮಾಡ್ಕೊಂಡು ಹೋಗಿ. ಫ್ರೆಂಡ್ಸ್ ಇಲ್ಲಿ ಎಂಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಎಂಡಲ್ಲಿ ನಾನು 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ಮತ್ತು 2 ಚೈನ್ಸ್ ಹಾಕಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಬೇಸ್ ಲೈನು ಈ ರೀತಿ ಬರುತ್ತೆ. ಸ್ಟಾರ್ಟಿಂಗಲ್ಲೂ ಮತ್ತು ಎಂಡಿಂಗಲ್ಲೂ ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ 4 ಚೈನ್ಸು. ಮಿಡಲಲ್ಲಿ ಮಾತ್ರ 4 ಚೈನ್ಸ್ ನಾನು 3 ಟೈಮ್ಸ್ ಹಾಕಿದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲೂ ಎಂಡಿಂಗಲ್ಲೂ 2 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಮಿಡಲಲ್ಲಿ 3 ಟೈಮ್ಸ್ ಹಾಕಿದ್ದೀನಿ 4 ಚೈನ್ಸ್. ಬನ್ನಿ ಇವಾಗ ನೆಕ್ಸ್ಟ್ ಲೇಯರು ಹೇಗೆ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಲೇಯರ್ಗೆ ಮತ್ತೆ ನಾನು ಎಲ್ಲಿಗೆ ಲಾಕ್ ಮಾಡಿದೆ ಅಲ್ವಾ ಬೇಸ್ ಲೈನ್ಗೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ 4 ಚೈನ್ಸ್ ಹಾಕ್ಕೊಳ್ಳಿ. 4 ಚೈನ್ಸ್ ಹಾಕಿ ಈ ಲಾಕ್ ಇತ್ತಲ್ವ 4 ಚೈನ್ನ ಲಾಕು, ಈ ಲಾಕ್ನ ಮೇಲೇ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮೇಲೆ ನಾವು ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ನ ಬ್ಲಾಕ್ಗೆ ನಾವು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಡೈರೆಕ್ಟಾಗಿ ಇಲ್ಲಿ ರಿಂಗ್ನ ಒಳಗಡೆಗೆ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶ ಆದಮೇಲೆ ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕಿ ನೋಡಿ ಈ ಗ್ಯಾಪು ಡಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಬೀಡ್ನ ಒಳಗಡೆಗೆ ಡಬಲ್ ಕ್ರೋಶ, 3 ಚೈನ್ಸ್ ಮತ್ತು ಡಬಲ್ ಕ್ರೋಶೆಟ್ನ ಒಳಗಡೆಗೆ ಈ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಡಬಲ್ ಕ್ರೋಶ, 3 ಚೈನ್ಸ್ ಡಬಲ್ ಕ್ರೋಶೆಟ್ನ ಗ್ಯಾಪ್ನ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಡಬಲ್ ಕ್ರೋಶ, ಮತ್ತು 3 ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕಿ ಇಲ್ಲಿ ಡಬಲ್ ಕ್ರೋಶೆಟ್ನ ಗ್ಯಾಪ್ ಇತ್ತಲ್ಲ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ.
ಇದೇ ರೀತಿ ನಮಗೆ ಹಾಫ್ ರಿಂಗ್ ಏನಿದೆ ಅಲ್ವಾ ಅದು ಕಂಪ್ಲೀಟ್ ಆಗೋವರೆಗೂ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ನ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವಾಟ್ಸಪ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನ್ನ ವಾಟ್ಸಪ್ ನಂಬರ್ಗೆ ನೀವು ಯಾವುದೇ ಡಿಸೈನ್ ಕಲಿಬೇಕು ಅಂತ ಅಂದ್ರೂ ಅದ್ರ ಪಿಕ್ನ ನೀವು ನನಗೆ ಕಳಿಸ್ಕೊಟ್ರೆ ನಾನು ಆ ಡಿಸೈನ್ನ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ನನ್ನ ಫೇಸ್ಬುಕ್ನ ಪೇಜ್ ಲಿಂಕ್ ಮತ್ತು ಫೇಸ್ಬುಕ್ ಗ್ರೂಪ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲೂ ಕೂಡ ನೀವು ಮಾಡಿರೋ ಸೀರೆ ಕುಚ್ಚು ಡಿಸೈನ್ಸು ಅಲ್ಲಿ ನೀವು ಶೇರ್ ಮಾಡ್ಬೋದು. ಮತ್ತು ಡಬಲ್ ಕ್ರೋಶ ಮಾಡಿ 3 ಚೈನ್ ಮಾಡಿ ಡಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ನಾವು ಲಾಕ್ ಮಾಡೋಣ. ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಗಿದೆ ಅಂತ ಹೇಳಿ. ದಾರ ಈ ಥರ ಸ್ವಲ್ಪ ಈ ಥರ ಎಳ್ಕೊಂಡ್ರೆ ನಮಗೆ ಬೀಡ್ ಹತ್ರ ಜಾಗ ಸಿಗತ್ತೆ. ತುಂಬ ಟೈಟಾಗಿ ಎಳಿಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ರೌಂಡ್ ಬೀಡ್ ಏನಿದೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಮತ್ತೆ ಡಬಲ್ ಕ್ರೋಶ, ತ್ರೀ ಚೈನ್ಸ್, ಡಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಡಬಲ್ ಕ್ರೋಶ ಮಾಡಿ ಮತ್ತೆ ನಾವು 3 ಚೈನ್ಸ್ ಹಾಕಿ ಡಬಲ್ ಕ್ರೋಶೆಟ್ನ ಗ್ಯಾಪ್ನ ಒಳಗಡೆಗೆ ನಾವು ಲಾಕ್ ಮಾಡೋಣ. ಮತ್ತು ಇವಾಗ ಸ್ಟ್ರೈಟಾಗಿ ಇಟ್ಕೊಂಡು ನೆಕ್ಸ್ಟ್ 4 ಚೈನ್ನ ಬ್ಲಾಕ್ ಏನಿತ್ತಲ್ವ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟು ನನಗೆ 10 ಡಬಲ್ ಕ್ರೋಶೆಟ್ನ ಮಾಡಿ ನಾನು ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ಕೌಂಟ್ ಮಾಡ್ಕೊಳ್ಳಿ, ಒಟ್ಟು 10 ಡಬಲ್ ಕ್ರೋಶೆಟ್ ಮಾಡಿ 3 ಚೈನ್ ಹಾಕಿ ನಾನು ಲಾಕ್ ಮಾಡಿರೋದು. ಮತ್ತು ಇಲ್ಲಿ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ಸ್, ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ 4 ಚೈನ್ನ ಬ್ಲಾಕ್ಗೆ ನಾನು ಒಂದು ಸಿಂಗಲ್ ಕ್ರೋಶ ಹಾಕ್ಕೋತಾ ಇದ್ದೀನಿ. ನೋಡಿ, ಇದು ಡಿಸೈನು ಈ ಥರ ಬರುತ್ತೆ. ಮತ್ತು ಇವಾಗ ಹಾಫ್ ರಿಂಗ್ ಏನಿತ್ತಲ್ವ ಈ ಅರ್ಧ ಭಾಗ ರಿಂಗ್ ಕಂಪ್ಲೀಟ್ ಆಗೋಷ್ಟು ನಾವು ಮತ್ತೆ ಡಿಸೈನ್ನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಡಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶ, 3 ಚೈನ್ಸ್ ಹಾಕಿ ಡಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬರುತ್ತೆ ಆರ್ಚು. ಇದೇ ಥರ ಎಂಡ್ವರೆಗೂ ಮಾಡ್ಕೊಂಡು ಹೋಗಿ. ಫ್ರೆಂಡ್ಸ್ ನೋಡಿ, ಇದು ಎಂಡ್ವರೆಗೂ ಮಾಡಿ ಆಗಿದೆ. 3 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ನೋಡಿ, ಈ ಥರ ಕಾಣಿಸುತ್ತೆ ಆರ್ಚ್ಗಳು. ನಾನಿಲ್ಲಿ ಪ್ರತಿಯೊಂದು ಆರ್ಚ್ಗೂ 10 ಡಬಲ್ ಕ್ರೋಶೆಟ್ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡಿರೋದು. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು. ಹೆಚ್ಚು ಕಡಿಮೆ ಮಾಡಿದ್ರೆ ಡಿಸೈನು ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ನೋಡಿ, ಏನು ನೀವು ನೋಡ್ತಾ ಇದ್ದೀರಾ, ಇದೇ ಥರ ಮಾಡ್ಕೊಂಡು ಹೋಗಿ. ನಾನು ಇದಕ್ಕೆ ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚೆಲ್ಲ ಹಾಕಿ ಆಗಿದೆ. ಕುಚ್ಚು ಹಾಕೋದಕ್ಕೆ ಇಲ್ಲಿ ನಾನು 150 ಎಳೆ ದಾರ ತಗೊಂಡಿದ್ದೀನಿ. 150 ಎಳೆ ಅಂತ ಅಂದರೆ 150 × 150 ಈ ಥರ ನಾನು ಎಳೆ ತಗೊಂಡು ಕುಚ್ಚುಗಳನ್ನ ಹಾಕಿರೋದು. ಈ ಡಿಸೈನು ರಿಂಗ್ನ ಅರ್ಧ ಭಾಗ ಅಷ್ಟೇ ನಾನು ಮಾಡಿರೋದು. ಇನ್ನೂ ಅರ್ಧ ಭಾಗ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನೂ ಅರ್ಧ ಭಾಗ ಇನ್ನೊಂದು ಕಲರಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಅದು ಡಿಸೈನ್ ನಂಬರು 140. ಆ ಡಿಸೈನ್ ನೀವು ಫುಲ್ ಡೋನಟ್ನ ಫಿಲ್ ಮಾಡೋದನ್ನ ನೀವು ಕಲಿಬೇಕು ಅಂತ ಅಂದರೆ ಆ ಡಿಸೈನ್ನ ನೀವು ರೆಫರ್ ಮಾಡ್ಕೊಳ್ಳಿ. ಡಿಸೈನು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸೈನ್ನ ಶೇರ್ ಮಾಡಿ. ಥ್ಯಾಂಕ್ ಯು.